ಆತನ ಒಪ್ಕೊಂಡಿರೋ ಪ್ರಕಾರ ಇದರಲ್ಲಿ ಕರ್ಸಿದ್ ನಿಜ. ಆತ ಕರ್ಸಿದ ಮೇಲೆ ಜವಾಬ್ದಾರಿಯಾಗಿ ಅದನ್ನ ವಾಪಸ್ ಕಳಿಸ್ಬೇಕಿತ್ತು. ಅಲ್ಲಿ ಅವ್ನು ನೆಗ್ಲಿಜೆನ್ಸ್ ಮಾಡಿದ್ದಾನೆ. ವಾಪಸ್ ಕಳಿಸೋಂಥ ಜವಾಬ್ದಾರಿ ಕೂಡ ದರ್ಶನ್ ಅವ್ರದ್ದಾಗುತ್ತೆ. ದರ್ಶನ್ ಅವರು ವಾಪಸ್ ಕಳಿಸ್ತೇ ಇರೋದ್ರಿಂದ ಆತ ನೆಗ್ಲಿಜೆನ್ಸ್ ಮಾಡಿದ್ದಾನೆ ಅಂತೇಳಿ ನೆಗ್ಲಿಜೆನ್ಸ್ ಡೆತ್ ಆರೋಪದಡಿಯಲ್ಲಿ ಅವನಿಗೆ ಶಿಕ್ಷೆ ಆಗೋ ಸಂಭವ ಜಾಸ್ತಿ ಇರುತ್ತೆ. ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ನೆಗ್ಲಿಜೆನ್ಸಲ್ಲಿ 7 years ಇಂಪ್ರಿಸನ್ಮೆಂಟ್ ಆಗ್ಬೋದು. ಆದರೆ 302 ಅಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಕೂಡ ಆಗೋ ಚಾನ್ಸಸ್ ಇರ್ತದೆ. 302 ಅಡಿ ಕಡೆಯಿಂದ ಹೋದರೆ ಏನು ಮರಣ ಹೊಂದಿದ್ದಾನೆ ವ್ಯಕ್ತಿ, ಆ ವ್ಯಕ್ತಿ ಜೀವ ಹೋಗುವಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಹಿಂಸೆಯನ್ನು ಪಟ್ಟಿದ್ದಾನೆ ನೋಡಿ. ಯಾರನ್ನೇ ಒಬ್ಬನ ಕೊಲೆ ಮಾಡಬೇಕಾದ್ರೆ, ಅವರ ಜೀವ ತೆಗಿಬೇಕಾದ್ರೆ ಒಂದು ಆತನಿಗೆ ಚಿತ್ರಹಿಂಸೆ ಕೊಟ್ಟು ನರಳಿ ಸಾಯಿಸಿದ್ರೆ ಅದು ಘೋರವಾದ ಅಪರಾಧ ಆಗುತ್ತೆ. ಆ ಘೋರವಾದ ಅಪರಾಧಕ್ಕೆ ಮರಣದಂಡನೆ ಕೊಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಆತನ ಪ್ರಜ್ಞೆ ತಪ್ಪಿದ್ರು ಕೂಡ ಅವನಿಗೆ ಕರೆಂಟಲ್ಲಿ ಶಾಕ್ ಕೊಟ್ಟು, ಆತನಿಗೆ ಪ್ರಜ್ಞೆ ಹೋಗಿದ್ರ ಮೇಲೆ ಕರೆಂಟಲ್ಲಿ ಶಾಕ್ ಕೊಟ್ಟು ಅವನ್ನ ಎಬ್ಬಿಸಿ ಪ್ರಜ್ಞೆ ಬಂದ ಮೇಲೆ ಮತ್ತೆ ಹೊಡೆದು ಅವನ ಪ್ರಜ್ಞೆ ತಪ್ಪಿಸಿ ಮತ್ತೆ ಕರೆಂಟ್ ಶಾಕ್ ಕೊಟ್ಟು ಅವನ್ನ ಸಾಯಿಸೋದು ಅಂತ ಇದೆಯಲ್ಲ, ಅದು ತುಂಬ ಘೋರವಾದ ಅಪರಾಧ. ಇದರಲ್ಲಿರೋ ಆರೋಪಿಗಳಲ್ಲಿ ಹಲವಾರು ಜನ ಆರೋಪಿಗಳಿಗೆ ಮರಣದಂಡನೆ ಆಗೋದು ಕೂಡ ಚಾನ್ಸಸ್ ತುಂಬ ಜಾಸ್ತಿ ಇದೆ.